Hi everyone, welcome back to my channel. SSLC 2024 and 25 batch SA1 examination ನಡೀತಿದೆ. ಆಫ್ಟರ್ ಲಾಂಗ್ ಬ್ರೇಕ್ ಮತ್ತೆ ನಾನು ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಾಕಷ್ಟು ಜನ ಈ SA1 ಎಕ್ಸಾಮ್ಗೆ ಗೈಡ್ ಮಾಡಿ ಮ್ಯಾಮ್ ಯಾವ ಥರ ಕ್ವೆಶನ್ಸ್ ಕೊಡ್ತಾರೆ ಅಂತ ಹೇಳಿ. ಹೌದು, ಸುಮಾರು ಜನಕ್ಕಿರುತ್ತೆ, ಯಾಕಂದರೆ ಇರೋದೇ ನಮಗೆ ಪಾರ್ಟ್ 1 ಚಾಪ್ಟರ್ಸ್ಗೆ ಮಾತ್ರ ಅವ್ರು SA1 ಮಿಡ್ ಟರ್ಮ್ ಪೇಪರ್ಸ್ ಮಾಡ್ತಿರೋದ್ರಿಂದ ಹೇಗೆ ಕೇಳ್ಬೋದು ಅನ್ನೋದಿರುತ್ತೆ. ಸೊ ನನಗೂ ಟೈಮ್ ಇರಲಿಲ್ಲ. ಸೊ ಇನ್ ಬಿಟ್ವೀನ್ ಈಗ ಒಂದು ಟೈಮ್ ಮಾಡಿಕೊಂಡು ನಿಮ್ಗೊಂದಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಹೇಳ್ಕೊಡೋಣ ಅಂತ ಹೇಳಿ ಅದಕ್ಕೆ ಈಗ ಇದರಲ್ಲಿ ನಾಳೆ ಯಾವ ಥರ ಕ್ವೆಶನ್ಸ್ ಕೇಳ್ಬಹುದು SA1ಗೆ ನಿಮ್ಗಿರೋವಂಥ ಚಾಪ್ಟರ್ಸಲ್ಲಿ AP ಆಗಿರ್ಬೋದು, ಟ್ರಯಾಂಗಲ್ಸ್ ಆಗಿರ್ಬೋದು, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಆಗಿರ್ಬೋದು, ಆರ್ ಪಾಲಿನಾಮಿಯಲ್ಸ್ ಆರ್ ರಿಯಲ್ ನಂಬರ್ಸ್, ಈ ಕಾನ್ಸೆಪ್ಟ್ಸಲ್ಲಿ ಕೋಆರ್ಡಿನೇಟ್ ಜಾಮೆಟ್ರಿ, ಈ ಥರ ಕಾನ್ಸೆಪ್ಟ್ಸಲ್ಲಿ ಯಾವ ಥರ ಕೇಳ್ಬೋದು ಕ್ವೆಶನ್ಸ್ ಅಂತ ನೋಡಿದಾಗ ನಾನಿಲ್ಲಿ ಇನ್ ಡೀಟೇಲ್ ಹೋಗ್ತಿಲ್ಲ, ಜಸ್ಟ್ ರಫ್ ಆಗಿ ನಾನು ನಿಮಗೆ ಗೈಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಪಾಯಿಂಟ್ ನಂಬರ್ 1 ನೋಟ್ ಮಾಡ್ಕೊಳ್ಳಿ, ಒಂದು ಬುಕ್ ಇಟ್ಕೊಂಡು ನೋಟ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಈಗ ಫಸ್ಟ್ ನಾನು ಟಾರ್ಗೆಟ್ ಮಾಡ್ತಾ ಇರೋದು 5 ಮಾರ್ಕ್ಸ್. ಓಕೆ, ನಾನು ಮಾರ್ಕ್ಸ್ ವೈಸ್ ಇಂದ ಬರ್ತೀನಿ. ಈ 5 ಮಾರ್ಕ್ಸ್ಗೆ ನನ್ನ ಪ್ರಕಾರ 2 ಕ್ವೆಶನ್ಸ್ ಬರಕ್ ಚಾನ್ಸಸ್ ಇರೋದು 5 ಮಾರ್ಕ್ಸ್ಗೆ. ಇಲ್ಲ ಥಿಯರಮ್ನ ಕೊಡ್ಬೋದು ಅಥವಾ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇಂದ ಗ್ರಾಫ್ ಕೊಡ್ಬೋದು ನನ್ನ ಪ್ರಕಾರ. ಓಕೆ, ಇಲ್ಲ ಥಿಯರಮ್ ಕೊಡ್ಬೋದು, ಇಲ್ಲ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇಂದ ಗ್ರಾಫ್ ಕೊಡ್ಬೋದು 5 ಮಾರ್ಕ್ಸ್ 100%. ಯಾಕಂದ್ರೆ ಈಗಿರೋ ಕಾನ್ಸೆಪ್ಟ್ಸ್ ಬಿಟ್ಟು, ಯಾಕಂದ್ರೆ ಈಗ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಲೆಸನ್ ಇಲ್ಲ. ಓಕೆ, ನಾವು ಪ್ರೀವಿಯಸ್ ಕ್ವೆಶನ್ ಪೇಪರ್ಸ್ ನೋಡೋದಾದ್ರೆ ಆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಇಂದನೇ 5 ಮಾರ್ಕ್ಸ್ ಕೇಳ್ತಾ ಇರೋದ್ರಿಂದ, ಈಗ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಲೆಸನ್ ಇಲ್ಲದೆ ಇರೋದ್ರಿಂದ ಈ ಮಿಡ್ ಟರ್ಮ್ ಅಲ್ಲಿ ನಿಮಗೆ ಥಿಯರಮ್ ಕೊಡ್ಬೋದು 5 ಮಾರ್ಕ್ಸ್ಗೆ, ಅಥವಾ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇಂದ ಗ್ರಾಫ್. ನನ್ನ ಪ್ರಕಾರ ಗ್ರಾಫೇ ಕೊಡಬಹುದು ಅಂತ ನಾನು ಅನ್ಕೋತಾ ಇದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಥಿಯರಮ್ ನಿಮಗೆ ಈಗ ನಿಮ್ಗೆ ಆಲ್ಮೋಸ್ಟ್ ಸುಮಾರು ಥಿಯರಮ್ಸ್ನೆಲ್ಲ ತೆಗೆದುಬಿಟ್ಟಿದ್ದಾರೆ. ಓಕೆ, ಪೈಥಾಗರಸ್ ಇಲ್ಲ, ಕಾನ್ವರ್ಸ್ ಆಫ್ ಪೈಥಾಗರಸ್ ಇಲ್ಲ. ಓಕೆ, ಇವಾಗ ನಿಮಗಿರೋದು 2 ಥಿಯರಮ್ ನನ್ನ ಪ್ರಕಾರ, BPT ಮತ್ತೆ AA. ಇನ್ನು SSS ಇದೆ, AAನು SAS ಇದೆ. ಬಟ್ ಈಗ ಸದ್ಯಕ್ಕೆ BPT ಮತ್ತೆ AA ಸಿಮಿಲಾರಿಟಿ ಥಿಯರಮ್. ನನ್ನ ಪ್ರಕಾರ AA ಸಿಮಿಲಾರಿಟಿ ಓದ್ಕೊಳ್ಳಿ, ಯಾಕಂದ್ರೆ BPT ರಿಪೀಟೆಡ್ ಆಗಿ ಕೇಳ್ತಾನೆ ಇರ್ತಾರೆ. ಸೊ ಬೆಟರ್ ನನ್ನ ಪ್ರಕಾರ AA ಸಿಮಿಲಾರಿಟಿ ಥಿಯರಮ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಖಂಡಿತ AA ಸಿಮಿಲಾರಿಟಿ ಥಿಯರಮ್ ಕೊಡ್ತಾರೆ. ಯಾರಿಗೆ ಈ ಥಿಯರಮ್, ಯಾಕಂದ್ರೆ ಈಗ ನಾನು ಇನ್ ಡೆಪ್ತ್ ನಾನು ನಿಮಗೆ ಆ ಕಾನ್ಸೆಪ್ಟ್ಸ್ನ ಹೇಳ್ಕೊಡಕ್ಕಾಗಲ್ಲ. ನಾನು ಜಸ್ಟ್ ಕ್ವೆಶನ್ಸ್ ಅಂದ್ರೆ ಕ್ವೆಶನ್ ಅಂದ್ರೆ ಟೈಪ್ ಯಾವುದು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಪ್ಲೀಸ್ ಅದನ್ನ ನೋಟ್ ಮಾಡ್ಕೊಳ್ಳಿ. ಯಾರಿಗೆ ಇನ್ ಡೆಪ್ತ್ ಬೇಕು ಅಂದ್ರೆ ನನ್ನ ಹಳೆ ವಿಡಿಯೋಸ್ ಅಲ್ಲಿ ನಾನು ಥಿಯರಮ್ಸ್ ಆಗಿರ್ಬೋದು, ಗ್ರಾಫ್ ಆಗಿರ್ಬೋದು ಹೇಳ್ಕೊಟ್ಟಿದ್ದೀನಿ. ಓಕೆ, ಅಲ್ಲಿ ನೀವು ರೆಫರ್ ಮಾಡಿ. ಈಗ ನಾಳೆ ನನ್ನ ಪ್ರಕಾರ 5 ಮಾರ್ಕ್ಸ್ಗೆ ಥಿಯರಮ್ ಕೊಡಬಹುದು, ಇಲ್ಲ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇಂದ ಗ್ರಾಫ್ ಕೊಡಬಹುದು. ಓಕೆ, ಸೊ ಥಿಯರಮ್ ಅಂತ ಬಂದಾಗ BPT ಮತ್ತೆ AA ಸಿಮಿಲಾರಿಟಿ. ನನ್ನ ಪ್ರಕಾರ BPT ರೆಗ್ಯುಲರ್ ಆಗಿ ಸುಮಾರು ಪೇಪರ್ ಅಲ್ಲಿ ಬರ್ತಾನೆ ಇರೋದ್ರಿಂದ AA ಸಿಮಿಲಾರಿಟಿ ಥಿಯರಮ್ಮೇ ಕೇಳ್ತಾರೆ, ಪ್ರಾಕ್ಟೀಸ್ ಮಾಡಿ. ಓಕೆ, AA ಸಿಮಿಲಾರಿಟಿ ಥಿಯರಮ್ ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಿಮಗೆ ಸಿಗುತ್ತೆ, ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ, ಅಲ್ಲಿ ನೀವು ರೆಫರ್ ಮಾಡಿ. ಇಲ್ಲ 5 ಮಾರ್ಕ್ಸ್ಗೆ ಗ್ರಾಫ್ ಅನ್ನೋದಾದ್ರೆ ಗ್ರಾಫ್ ಕ್ವೆಶನ್ಸ್ ಕೂಡ ನಾನು ಸುಮಾರು ಒಂದಷ್ಟು ಕ್ವೆಶನ್ಸ್ ಹೇಳ್ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ X ಪ್ಲಸ್ Y ಇಸ್ ಈಕ್ವಲ್ ಟು 6 ಆಗಿರ್ಬೋದು, X ಮೈನಸ್ Y ಇಸ್ ಈಕ್ವಲ್ ಟು 2 ಆಗಿರ್ಬೋದು, ಈ ಥರ ಕ್ವೆಶನ್ಸ್ ಆಗಿರ್ಬೋದು. ಒಂದು ಸಿಂಪಲ್ ನಾನು ಒಂದಷ್ಟು ಕೊಡ್ತಾ ಇದ್ದೀನಿ. ಅಥವಾ 2X ಪ್ಲಸ್ Y ಇಸ್ ಈಕ್ವಲ್ ಟು 6 ಆಗಿರ್ಬೋದು, X ಪ್ಲಸ್ Y ಇಸ್ ಈಕ್ವಲ್ ಟು 4, ಈ ಥರ ಕ್ವೆಶನ್ಸ್. ಸೊ ಪ್ರಾಕ್ಟೀಸ್ ಮಾಡಿ. ನನ್ನ ಪ್ರಕಾರ ಈ ಥರದ್ರಲ್ಲಿ ಒಂದು 5 ಮಾರ್ಕ್ಸ್ಗೆ ಥಿಯರಮ್, ಅಥವಾ ಈಗ ಅಕಸ್ಮಾತ್ ನೋಡಿ ನನ್ನ ಈಗ ಫಾರ್ ಎಕ್ಸಾಂಪಲ್ 5 ಮಾರ್ಕ್ಸ್ಗೆ ಗ್ರಾಫೇ ಕೊಟ್ಟರು ಅಂದರೆ ಇದು 4 ಮಾರ್ಕ್ಸ್ ಆಗ್ಬಿಡುತ್ತೆ, ಥಿಯರಮ್ 4 ಮಾರ್ಕ್ಸ್ ಆಗ್ಬಿಡುತ್ತೆ. ಆಯ್ತಾ, 4 ಮಾರ್ಕ್ಸ್ಗೆ ನಿಮಗೆ ಗ್ರಾಫ್ ಆದರೆ 5 ಮಾರ್ಕ್ಸ್ಗೆ ಥಿಯರಮ್ ಆಗುತ್ತೆ. ಇವೆರಡಲ್ಲೇ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಾನು ಇಲ್ಲೊಂದು 2 ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಪ್ರಾಕ್ಟೀಸ್ ಮಾಡಿ. ಸೊ 5 ಮಾರ್ಕ್ಸ್ಗೆ ಇಲ್ಲ ಗ್ರಾಫ್ ಆಗಿರುತ್ತೆ, ಇಲ್ಲ ಥಿಯರಮ್ ಆಗಿರುತ್ತೆ. ಓಕೆ, ಥಿಯರಮ್ ಆದರೆ AA ಸಿಮಿಲಾರಿಟಿನೇ ಪ್ರಾಕ್ಟೀಸ್ ಮಾಡಿ. ಓಕೆ, BPT ಯಾಕಂದ್ರೆ ಹಳೆ ಪೇಪರ್ಸ್ ಅಲ್ಲೆಲ್ಲ ನೋಡೋದಾದ್ರೆ BPT ತುಂಬಾ ಸರಿ ಕೇಳಿದ್ದಾರೆ. ಸೊ ಹಾಗಾಗಿ AAನು ಕೇಳುವಂತ ಚಾನ್ಸಸ್ ಇರುತ್ತೆ. AA ಸಿಮಿಲಾರಿಟಿ ಥಿಯರಮ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಒಂದ್ಸರಿ ರಿವೈಸ್ ಮಾಡಿ. ಓಕೆ, ಪೇರ್ ಆಫ್ BPTನು, ಆಮೇಲೆ BPT ಬೇಡವಾ ಮ್ಯಾಮ್, BPT ಕೇಳ್ಬಿಟ್ರೆ BPT ಪ್ರಾಕ್ಟೀಸ್ ಮಾಡಿರಿ. ಬಟ್ ನನಗೆ ಅನಿಸ್ತಾ ಇರೋದ್ರ ಪ್ರಕಾರ AA ಸಿಮಿಲಾರಿಟಿ ಥಿಯರಮ್ ಕೊಡ್ಬೋದು ಅನಿಸ್ತಿದೆ. ಇನ್ನ ಇದು ಗ್ರಾಫ್ ನೋಡ್ಕೊಳ್ಳಿ, 4 ಅಥವಾ 5 ಮಾರ್ಕ್ಸ್ಗೆ ಗ್ರಾಫ್ನ ಕೇಳ್ಬೋದು. ಸೊ ಅಲ್ಲಿಗೆ ನಿಮಗೆ 5 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ಸೊ ಇವೆರಡು ಕನ್ಫರ್ಮ್ ಕ್ವೆಶನ್, 100% ಕ್ವೆಶನ್. ಇದು ಒಂದು ಥಿಯರಮ್ ಇರುತ್ತೆ,
ಒಂದು ಗ್ರಾಫ್. ಇಲ್ಲೇ ಏನಾಗುತ್ತೆ, ನಿಮಗೆ 9 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡಬಹುದು. ಓಕೆ, 9 ಮಾರ್ಕ್ಸ್. ಒಂದು ಥಿಯರಮ್, ಎ ಸಿಮಿಲಾರಿಟಿ ಥಿಯರಮ್, ಒಂದು ಗ್ರಾಫ್. ಓಕೆ, ಎಕ್ಸ್ಚೇಂಜ್ ಆಗ್ಬೋದು, 5-4 ಇಂಟರ್ಚೇಂಜ್ ಆಗಿ, ಒಟ್ಟಿನಲ್ಲಿ ಈ 2 ಕಾನ್ಸೆಪ್ಟ್ ಸೇಮ್ ಇರುತ್ತೆ. ಸೊ 9 ಮಾರ್ಕ್ಸ್ ಈಸಿಯಾಗಿ ಇಲ್ಲಿ ಸ್ಕೋರ್ ಮಾಡ್ಬೋದು. ಇನ್ನು ಹೋಗೋದಾದ್ರೆ ನಿಮಗೆ ಬರುವಂಥದ್ದು 4 ಮಾರ್ಕ್ಸ್. ಓಕೆ, 4 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ. ಈ 4 ಮಾರ್ಕ್ಸ್ ನಿಮಗೆ ಈಗ ಆಲ್ರೆಡಿ ನಾನು ಹೇಳಿದೆ, ಥಿಯರಮ್ ಅಥವಾ ಲೀನಿಯರ್ ಗ್ರಾಫ್ ಬಂದ್ಬಿಟ್ರೆ ಇನ್ನು ಉಳ್ಕೊಳ್ಳೋದು 3 ಕ್ವೆಶನ್ಸ್, ಹೌದಲ್ವಾ? 4 ಮಾರ್ಕ್ಸ್ಗೆ ನಿಮಗೆ 4 ಕ್ವೆಶನ್ಸ್ ಬರುತ್ತೆ. ಅದರಲ್ಲಿ ಇನ್ನು ಉಳ್ಕೊಳ್ಳುವಂಥ 3 ಕ್ವೆಶನ್ಸ್ ನಿಮಗೆ ವರ್ಬಲ್ ಕ್ವೆಶನ್ ಪ್ರಾಬ್ಲಮ್ಸ್ನು ಬರೋಂಥ ಚಾನ್ಸಸ್ ಇರುತ್ತೆ. ವರ್ಬಲ್ ಕ್ವೆಶನ್ಸ್ ನಿಮ್ಗೆ ಏನು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಲೆಸನ್ ಇದೆ, ಅದರಲ್ಲಿ ವರ್ಬಲ್ ಕ್ವೆಶನ್ಸ್ ರಿಪೀಟೆಡ್ ಆಗಿ ನಾವು ಒಂದಷ್ಟು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ನೋಡೋದಾದ್ರೆ ನಿಮಗೆ ಈ ಫ್ರಾಕ್ಷನ್ಸ್ ರಿಲೇಟೆಡ್ ಆಗಿ ಒಂದಷ್ಟು ಪ್ರಾಬ್ಲಮ್ಸ್ ಬರುತ್ತೆ. ಯಾವುದ್ರಲ್ಲಿ ರಿಪೀಟೆಡ್, ಅದರಲ್ಲೂ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಲೆಸನ್. ಓಕೆ, ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಲೆಸನ್ ಅಲ್ಲಿ ಫ್ರಾಕ್ಷನ್ಸ್ ರಿಲೇಟೆಡ್ ಆಗಿ ಒಂದಷ್ಟು ಕ್ವೆಶನ್ಸು ಇದೆ, ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ಆ ಲೆಸನ್ ಅಲ್ಲಿ ವರ್ಬಲ್ ಕ್ವೆಶನ್ ಅಂದ್ರೆ ಜಾಸ್ತಿ ಅವರು ಟಾರ್ಗೆಟ್ ಮಾಡೋದೇ ಫ್ರಾಕ್ಷನ್ಸ್ ಅಲ್ಲಿ. ಓಕೆ, ಫ್ರಾಕ್ಷನ್ಸ್ ನಿಮ್ಗಿದೆ ಅನ್ಕೊಳ್ತೀನಿ, ಲೈಕ್ 1 is added to the denominator ಅಥವಾ 1 is added to the numerator, the fraction will be like 9/4. ದೆನ್ ಈ ಥರ ಒಂದಷ್ಟು ಕ್ವೆಶನ್ಸ್ ಇದೆ. ನಾನು ಪರ್ಟಿಕ್ಯುಲರ್ ಆಗಿ ಹೋಗ್ತಾ ಇಲ್ಲ, ನಾನು ಒಂದಷ್ಟು ಪೇಪರ್ಸ್ನ ರೆಫರ್ ಮಾಡಿ ಈ ಥರ ನಿಮ್ಮ ಮಿಡ್ ಟರ್ಮ್ಗೆ ಕೇಳಬಹುದು ಅಂತೇಳಿ ಹೇಳ್ತಾ ಇರೋವಂಥದ್ದು. ಸೊ ಒಂದು ಕ್ವೆಶನ್ ವರ್ಬಲ್ ಕ್ವೆಶನ್ ಫ್ರಾಕ್ಷನ್ ರಿಲೇಟೆಡ್ ಆಗಿ ನೋಡ್ಕೊಳ್ಳಿ. ಯಾಕಂದ್ರೆ ಪೇರ್ ಆಫ್ ಲೀನಿಯರ್ ಇಂದ ಜಾಸ್ತಿ ಕೊಡೋದೆ ಫ್ರಾಕ್ಷನ್ಸ್ ರಿಲೇಟೆಡ್ ಆಗಿ. ಅದು ಬಿಟ್ರೆ ಏರಿಯಾ, ಅದು ಬಿಟ್ರೆ ಲೈಕ್ ಏರಿಯಾ ರಿಲೇಟೆಡ್ ಆಗಿ, ಲೈಕ್ ರೆಕ್ಟ್ಯಾಂಗ್ಯುಲರ್ ಏರಿಯಾ. ಓಕೆ, ರೆಕ್ಟ್ಯಾಂಗ್ಯುಲರ್ ಏರಿಯಾ, ಈ ಥರ ಏರಿಯಾ ಆಫ್ ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಆ ರಿಲೇಟೆಡ್ ಕ್ವೆಶನ್ಸ್ನ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು AP ಕ್ವೆಶನ್. ನೆಕ್ಸ್ಟ್ ಒನ್ ಬರುವಂಥದ್ದು AP ಕ್ವೆಶನ್. ಓಕೆ, ಲೈಕ್ AP ಕ್ವೆಶನ್ಸ್ ಅಂದ್ರೆ ಅದು ಕೂಡ ವರ್ಬಲ್ ಕ್ವೆಶನ್ ಆಗಿರುತ್ತೆ. ಸೊ 5 ನಿಮಗೆ 4 ಮಾರ್ಕ್ಸ್ ಕ್ಲಿಯರ್ ಆಯಿತು ಅಂತ ಅನ್ಕೊಳ್ತೀನಿ. ಒಂದು ವರ್ಬಲ್ ಕ್ವೆಶನ್ ನೋಡ್ಕೊಳ್ಳಿ, ಯಾವುದು ಒಂದು ಫ್ರಾಕ್ಷನ್ ರಿಲೇಟೆಡ್ ನೋಡ್ಕೊಳ್ಳಿ, ಒಂದು ರೆಕ್ಟ್ಯಾಂಗ್ಯುಲರ್ ಏರಿಯಾ ಅಥವಾ ಪೆರಿಮೀಟರ್ ಈ ಥರ ರಿಲೇಟೆಡ್ ಆಗಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಅಲ್ಲಿ ಈ ಕ್ವೆಶನ್ಸ್ ಇದ್ರೆ ಎಕ್ಸಸೈಸ್ ಅಲ್ಲಿ ಇದೆ, ಪ್ರಾಕ್ಟೀಸ್ ಮಾಡಿ. ಅದು ಬಿಟ್ರೆ ಇನ್ನು ನೆಕ್ಸ್ಟ್ ಇರೋದು AP ಲೆಸನ್ ಇಂದ ಕೇಳ್ತಾರೆ. AP ಲೆಸನ್ ಇಂದ ಯಾವ್ಯಾವ ತರ ಕ್ವೆಶನ್ಸ್ ಕೇಳಬಹುದು ಅನ್ನೋದಾದ್ರೆ, ಲೈಕ್ ನಂಬರ್ ಆಫ್ ಟರ್ಮ್ಸ್, n ವ್ಯಾಲ್ಯೂ ಕೊಡಬಹುದು. ಆಮೇಲೆ ದ ಫಸ್ಟ್ 10 ಟರ್ಮ್ಸ್ ಅಂದ್ರೆ A10 ಫಸ್ಟ್ 10 ಟರ್ಮ್ಸ್ ಆರ್ ಫಸ್ಟ್ 20 ಟರ್ಮ್ಸ್ ಈ ತರ ಕೊಟ್ಟು 24 ಅಥವಾ ಲೈಕ್ 15th ಟರ್ಮ್ A15 A10 ಈ ತರ ಕೊಟ್ಟು ನಿಮ್ಗೆ ಏನಂತ ಕೇಳ್ಬೋದು ಅಂತಂದ್ರೆ, ಲೈಕ್ ಫೈಂಡಿಂಗ್ A and D ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಮಾಡುವಂಥ ಕ್ವೆಶನ್ಸ್ನ ಕೇಳ್ಬೋದು. ಓಕೆ, n ವ್ಯಾಲ್ಯೂ ಕೊಟ್ಟು 10th ಟರ್ಮ್ ಆರ್ 15th ಟರ್ಮ್ ರಿಲೇಶನ್ಶಿಪ್ ಕೊಟ್ಟು ಕೇಳುವಂಥ ಕ್ವೆಶನ್ಸ್ ಇರುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ. ಸೊ 4 ಮಾರ್ಕ್ಸ್ ನನ್ನ ಪ್ರಕಾರ, ನಾನು ಗೆಸ್ ಮಾಡಿರೋ ಪ್ರಕಾರ, ಒಂದು ವರ್ಬಲ್ ಕ್ವೆಶನ್ನು ಫ್ರಾಕ್ಷನ್ ರಿಲೇಟೆಡ್ ಆಗಿ ನೋಡ್ಕೊಳ್ಳಿ, ಅಥವಾ ಏರಿಯಾ ರಿಲೇಟೆಡ್ ಆಗಿ. ಈ 2 ಕ್ವೆಶನ್ಸ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಅದಕ್ಕೆ ಈಗ ನಮಗೆ ಟೈಮ್ ಇಲ್ಲ, ಅಷ್ಟು ನಾನು ಎಕ್ಸ್ಪ್ಲೈನ್ ಮಾಡುವಂಥಷ್ಟು ಟೈಮ್ ಇಲ್ಲ. ಹಾಗಾಗಿ ನಾನು ಜಸ್ಟ್ ಯಾವ್ಯಾವ ಥರ ಕೇಳಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ನೋಟ್ ಮಾಡಿಕೊಂಡು ನಿಮ್ಮ ಎಕ್ಸಸೈಸಲ್ಲಿ ಬರುವಂಥದ್ದನ್ನು ಒಂದ್ಸರಿ ರಿವೈಸ್ ಮಾಡಿ. ಸೊ ಹಾಗೆ ಇಲ್ಲೇನಾಯಿತು, ನಿಮಗೆ ಒಂದು 5 ಮಾರ್ಕ್ ಕ್ವೆಶನ್ ಥಿಯರಮ್ ಅಥವಾ ಗ್ರಾಫ್ ಅಂತ ಹೇಳಿದೆ. 4 ಮಾರ್ಕ್ಸಲ್ಲಿ ಒಂದು ವರ್ಬಲ್ ಕ್ವೆಶನ್ ಫ್ರಾಕ್ಷನ್ ಅಥವಾ ಏರಿಯಾ ನೋಡ್ಕೊಳ್ಳಿ. ಇನ್ನು APಲಿ ನಿಮಗೆ ನಂಬರ್ ಆಫ್ ಟರ್ಮ್ಸ್ ಕೊಟ್ಟು 10th ಟರ್ಮ್ ಆರ್ ಕಂಪ್ಯಾರಿಸನ್ ಕೊಡ್ಬೋದು, ಲೈಕ್ 5th ಟರ್ಮ್ ಇಸ್ ಮೋರ್ ದೆನ್ ದಿ 2nd ಟರ್ಮ್ ಆರ್ 21st ಟರ್ಮ್ ಇಸ್ ಮೋರ್ ದೆನ್ ದಿ 16th ಟರ್ಮ್, 15 ಮೋರ್ ದೆನ್ ದಿ 16th ಟರ್ಮ್. ಈ ಥರ ಒಂದಷ್ಟು ಕ್ವೆಶನ್ಸ್ನ ಕೇಳುವಂಥ, ನಾನು ಟೆಕ್ಸ್ಟ್ ಬುಕ್ ನೋಡೇ ಹೇಳ್ತಾ ಇದ್ದೀನಿ, ಇದೆಲ್ಲ ಕ್ವೆಶನ್ಸು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ. ಸೊ ಪ್ರಾಕ್ಟೀಸ್ ಮಾಡಿ, ಆ ಥರ ಕ್ವೆಶನ್ಸ್ನ ಕೇಳುವಂಥ ಚಾನ್ಸಸ್ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಒಂದಷ್ಟು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ 3 ಮಾರ್ಕ್ಸಿಗೆ ಬರ್ತಾ ಇದ್ದೀನಿ. 100% ಕ್ವೆಶನ್ ಯಾವ ಥರ ಕೇಳಬಹುದು ಅಂತ ಹೇಳಿ, ಯಾವ್ಯಾವ ಥರ ಕ್ವೆಶನ್ಸ್ ಕೇಳಬಹುದು ಅಂತಂದ್ರೆ, ನಿಮಗೆ ಗೊತ್ತಿರೋ ಪ್ರಕಾರ ಫೈಂಡಿಂಗ್ ಇರ್ರಾಷನಲ್ ನಂಬರ್, ಪ್ರೂವಿಂಗ್ ಇರ್ರಾಷನಲ್ ನಂಬರ್ 100% ಇರುತ್ತೆ ಈ ಕ್ವೆಶನ್. ಯಾಕಂದ್ರೆ ಪ್ರತಿ ಸರಿನೂ 3 ಮಾರ್ಕ್ಸಲ್ಲಿ ಇರೋದ್ರಿಂದ, ಆಮೇಲೆ ಪಾರ್ಟ್ 1 ಕಾನ್ಸೆಪ್ಟ್ಸೇ ಇರೋದ್ರಿಂದ ಇದ್ದೇ ಇರುತ್ತೆ. ಪ್ರೂವಿಂಗ್ ಇರ್ರಾಷನಲ್, ರೂಟ್ 2 ಅಥವಾ ರೂಟ್ 3 ಇವೆರಡನ್ನು ಪ್ರಾಕ್ಟೀಸ್ ಮಾಡಿ. ರೂಟ್ 2 ಕೇಳ್ಬೋದು, ಇಲ್ಲ ರೂಟ್ 3. ನನ್ನ 100%
√2ನೇ ಜಾಸ್ತಿ ಕೇಳ್ತಿರೋ, √2 ಅಥವಾ √3 ನೋಡ್ಕೊಳ್ಳಿ. ಇದು ಖಂಡಿತ ಇರುತ್ತೆ. ಓಕೆ, 3 ಮಾರ್ಕ್ಸಲ್ಲಿ ಖಂಡಿತ ಇರುತ್ತೆ. ಓಕೆ, ನೆಕ್ಸ್ಟ್ ಅದು ಬಿಟ್ರೆ ಲೈಕ್ ಝೀರೋ ಆಫ್ ದಿ ಪಾಲಿನಾಮಿಯಲ್, ರಿಲೇಶನ್ಶಿಪ್ ಬಿಟ್ವೀನ್ zeros of polynomial ರಿಲೇಶನ್ಶಿಪ್ ಅಂದ್ರೆ ಯಾವುದೋ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಡ್ತಾರೆ, ಅದನ್ನ ನೀವು ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ನೀವೇನ್ ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು, ಫಾರ್ ಎಕ್ಸಾಂಪಲ್ ನಾನು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ನೋಡ್ತೀನಿ ಯಾವ ಕ್ವೆಶನ್ಸ್ ಕೇಳ್ಬೋದು. ಎಸ್, ಇಲ್ಲೇ ಇದೆ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಇದೆ ಈ ಕ್ವೆಶನ್. x² - 5x + 6 ಇದನ್ನ ಏನ್ ಮಾಡ್ತೀರಾ, ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡ್ತೀರಾ. ಏನು, x² - 3x - 2x + 6 ಅಂತೇಳಿ. ಸೊ ಇಫ್ ಐ ಸ್ಪ್ಲಿಟ್, x ತಗೊಂಡ್ರೆ x - 3 - 2, ಇಟ್ ಇಸ್ x - 3. ಸೊ x - 3, x - 2. ಸೊ x is equal to 3, x is equal to 2 ಬರುತ್ತೆ. ಸೊ ಯು ಆರ್ ಗೋಯಿಂಗ್ ಟು ಫೈಂಡ್ ದಿ ರಿಲೇಶನ್ಶಿಪ್ ಅಂದ್ರೆ ಗೊತ್ತಿದೆ ಅಲ್ವಾ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು, ಯು ಆರ್ ಗೋಯಿಂಗ್ ಟು ರೈಟ್ -b/a, ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು c/a ಚೆಕ್ ಮಾಡ್ತೀರಾ. ಆಲ್ಫಾ ಪ್ಲಸ್ ಬೀಟಾ ಅಂತಂದಾಗ ಏನು ಬರುತ್ತೆ, 3 + 2. ಓಕೆ, -b/a ಅಂತ ಬಂದಾಗ ಹಿಯರ್ ಯಾವ ಜನರಲ್ ಫಾರ್ಮು, ax² + bx + c ಜನರಲ್ ಫಾರ್ಮ್ ಇರೋದು. ಸೊ 3 + 2 ಅಂದ್ರೆ -5/1. ಸೊ 5 is equal to 5 ಈಕ್ವಲ್ ಆಗುತ್ತೆ. ಆಲ್ಫಾ ಬೀಟಾ 3 × 2 is equal to c/a ಅಂದ್ರೆ ಅಗೇನ್ ಇಟ್ ಇಸ್ 6/1. ಸೊ 6 is equal to 6. ಈ ತರ ಲೈಕ್ ಫೈಂಡಿಂಗ್ ದಿ zeros of the polynomial and verifying the relationship. ಓಕೆನಾ, ಇದನ್ನೊಂದು ಕ್ವೆಶನ್ ಕೇಳ್ಬಹುದು. ಸೊ ಫೈಂಡಿಂಗ್, ಪ್ರೂವಿಂಗ್ ಇರ್ರಾಷನಲ್ ನಂಬರ್, √2, √3, √5 ಯಾವ್ದಾದ್ರು ಕೇಳ್ಬಹುದು. ಇನ್ನು ನೆಕ್ಸ್ಟ್ ಪಾಲಿನಾಮಿಯಲ್ ಲೆಸನ್ ಇದೆ. ಸೊ 3 ಮಾರ್ಕ್ಸ್ಗೆ ಪಾಲಿನಾಮಿಯಲ್ ಲೆಸನ್ ಅಲ್ಲಿ ನಮ್ಗಿರುವಂತ ರೆಡ್ಯೂಸ್ಡ್ ಸಿಲೆಬಸ್ ಅಲ್ಲಿ ಕೇಳಬೇಕು ಅನ್ನೋದಾದ್ರೆ ಈ ತರ ಫೈಂಡಿಂಗ್ ದಿ ಝೀರೋ ಆಫ್ ದಿ ಪಾಲಿನಾಮಿಯಲ್ ನ ಕೇಳುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇದೇ 3 ಮಾರ್ಕ್ಸ್ಗೆ ನೆಕ್ಸ್ಟ್ ಬರೋದಾದ್ರೆ ಯು ಕ್ಯಾನ್ ಫೈಂಡ್ ಲೈಕ್ AP ಇಂದ ಒಂದು ಕ್ವೆಶನ್ ಕೇಳ್ಬೋದು. AP ಇಂದ 3 ಮಾರ್ಕ್ಸ್ಗೆ ಒಂದು ಕ್ವೆಶನ್ ಕೇಳ್ಬೋದು. ಲೈಕ್ ಫಸ್ಟ್ 20 ಟರ್ಮ್ಸ್, ಲೈಕ್ ಸಮ್ ಆಫ್, ನೋಡಿ ಇಲ್ಲಿ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಕ್ವೆಶನ್ಸ್. ಟರ್ಮ್ಸ್ ಈಸ್ 670. ಓಕೆ, ನೆಕ್ಸ್ಟ್ ಇಟ್ಸ್ ಡಿಫರೆನ್ಸ್ D ಈಸ್ 3, ಕಾಮನ್ ಡಿಫರೆನ್ಸ್ ಇಸ್ 3. ಫೈಂಡ್ ದಿ AP ಅಂತ ಕೇಳಿದ್ರೆ, ಫೈಂಡ್ AP ಅಂತ ಕೇಳಿದಾಗ ಸೊ ಹೌ ಯು ಆರ್ ಗೋಯಿಂಗ್ ಟು ಫೈಂಡ್, ಇದರಲ್ಲಿ ಏನು ಬರುತ್ತೆ ನಿಮಗೆ, SN ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. SN is equal to n/2 2a + n - 1 × d. ಓಕೆ, SN ಕೊಟ್ಟಿದ್ದಾರೆ 670, n/2 ಅಂದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 20/2. 2a ವ್ಯಾಲ್ಯೂ ಗೊತ್ತಿಲ್ಲ, ಸೊ 20 - 1 × 3 ಬರುತ್ತೆ. ಸೊ ಹಿಯರ್ 2 ಇಲ್ಲೇ ನೋಡ್ತಾ ಬನ್ನಿ. ಸೊ 2 1s are 2 10s, ಇಲ್ಲೇ ನೋಡಿ 10 1s are 67. ಡೈರೆಕ್ಟ್ ಆಗಿ ಆದಷ್ಟು ಸಿಂಪಲ್ ಮಾಡ್ಕೊಳ್ಳಿ. ಸೊ 2a, ಇಲ್ಲೇ ಹಿಯರ್ ಯು ಆರ್ ಗೋಯಿಂಗ್ ಟು ರೈಟ್ 57. ಈ ಕಡೆಗೆ ತಂದ್ರೆ 67 - 57 is equal to 2a. ಸೊ 2a is equal to ಎಷ್ಟು ಬರುತ್ತೆ, 10. 2 1s are 2 5s are, a is equal to 5. ಈ ತರ. ಸೊ a ವ್ಯಾಲ್ಯೂ ಬಂತು, d ವ್ಯಾಲ್ಯೂ ಇದೆ. ಫೈಂಡ್ AP ಅಂದಾಗ ಜನರಲ್ ಫಾರ್ಮ್ ನಿಮಗೆ ಗೊತ್ತೇ ಇದೆ. ಲೈಕ್ ಯು ಆರ್ ಗೋಯಿಂಗ್ ಟು ಟೇಕ್ a + d, a + 2d, a + 3d ಅಂತ ಬರ್ಕೊಂಡು ಹೋಗ್ತೀರಾ. ಸೊ ಜನರಲ್ ಫಾರ್ಮ್. ಸೊ 5 + 3 8, 8 + 3 11, ಸೊ ಆನ್ ಅಂತ ಹೇಳಿ ಯು ಆರ್ ಗೋಯಿಂಗ್ ಟು ಗೆಟ್ ದಿ AP. ಈ ತರ ನಾನು ಇದೇ ಕ್ವೆಶನ್ಸ್ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಸೊ ಸಮ್ ರಿಲೇಟೆಡ್ ಇವೆಲ್ಲ ನಾನು ಪ್ರೀವಿಯಸ್ ಇಯರ್ ಪೇಪರ್ನ ರೆಫರ್ ಮಾಡಿ ಹೇಳ್ತಾ ಇರೋವಂಥದ್ದು. ಓಕೆ, ನಾನೇನು ಲಾಸ್ಟ್ ಟೈಮ್ ನಾನೊಂದು ಕ್ವೆಶನ್ ಬ್ಯಾಂಕ್ ಅಂತ ಮಾಡ್ಕೊಂಡಿದ್ದೆ. ಆ ಕ್ವೆಶನ್ ಬ್ಯಾಂಕಲ್ಲಿ ಒಂದಷ್ಟು ಕ್ವೆಶನ್ಸ್ ಯಾವ ಥರ ಕೇಳಬಹುದು ಅಂತ ಹೇಳಿ. ಓಕೆ, ಅಥವಾ nth ಟರ್ಮೇ ಕೇಳ್ಬಹುದು. ಲೈಕ್ 10 ಟರ್ಮ್ಸ್ ಅಂತ ಕೊಟ್ಟು nth ಟರ್ಮೇ ಕೇಳೋವಂಥ ಚಾನ್ಸಸ್, ಅಥವಾ 3rd ಟರ್ಮ್ 9th ಟರ್ಮ್ ಸಮ್ ಆಫ್ ಕೇಳಿದ್ದಾರೆ ಕೆಲವೊಂದ್ಸರಿ. ಸಮ್ ಆಫ್ 5th ಟರ್ಮ್ 10th ಟರ್ಮ್ ಅಂಡ್ ಸೊ ಅಲ್ಲಿ ನೀವೇನು ಮಾಡ್ತೀರಾ, A and D ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಯು ಆರ್ ಗೋಯಿಂಗ್ ಟು ಫೈಂಡ್ ದಿ AP. ಓಕೆ, ಈ ಥರ ಕ್ವೆಶನ್ಸ್ನ ಕೇಳೋವಂಥ ಚಾನ್ಸಸ್ ಇರುತ್ತೆ. ಸೊ 3 ಮಾರ್ಕ್ಸ್. ಒನ್ ಮೋರ್ ಕ್ವೆಶನ್, ಕೋಆರ್ಡಿನೇಟ್ ಜಾಮೆಟ್ರಿ ಈ ಲೆಸನ್ ಇಂದ ನಿಮಗೆ ಸೆಕ್ಷನ್ ಫಾರ್ಮುಲಾ ರಿಲೇಟೆಡ್ ಆಗಿ ಒಂದು ಕ್ವೆಶನ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ಲೈಕ್ ಗಿವಿಂಗ್ 2 ಪಾಯಿಂಟ್ಸ್ ಕೊಟ್ಟು ರೇಷಿಯೋ ಕೊಟ್ಟು, ಲೈಕ್ ಫಾರ್ ಎಕ್ಸಾಂಪಲ್ -1, 7, 4, -3 ಇನ್ ದ ರೇಷಿಯೋ 3:2 ಅಥವಾ 2:3 ಈ ಥರ ರೇಷಿಯೋಸ್ ಕೊಟ್ಟು ಸೆಕ್ಷನ್ ಫಾರ್ಮುಲಾ ಗೊತ್ತಿದೆ ಅಲ್ಲ, P of x, y is equal to m1
x2 plus m2 x1 by m1 plus m2 comma m1 y2 plus m2 y1 by m1 plus m2. ಸೊ ಈ ಥರ ರಿಲೇಟೆಡ್ ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಫೈಂಡಿಂಗ್ ದಿ ಪಾಯಿಂಟ್ಸ್. ಓಕೆ, ಸೆಕ್ಷನ್ ಫಾರ್ಮುಲಾ ಡಿವೈಡಿಂಗ್ ದ ರೇಷಿಯೋ ಅಂತ ಹೇಳಿ ಒಂದು ಸೆಕ್ಷನ್ ಫಾರ್ಮುಲಾ ಕೇಳ್ಬೋದು, ಅಥವಾ ಮಿಡ್ ಪಾಯಿಂಟ್ ಅಂತ ಹೇಳಿ ಲೈಕ್ ಏನಂತ ಕೇಳ್ಬೋದು, ಅವ್ರೇನು ಎಕ್ಸ್ ಏನು ಕೇಳ್ಬೋದು, ಲೈಕ್ ಪಾಯಿಂಟ್ಸ್ ಡಿವೈಡ್ಸ್ ಇನ್ ದ ಸೇಮ್ ರೇಷಿಯೋ ಫೈಂಡಿಂಗ್ ಎಕ್ಸ್ ಆ್ಯಂಡ್ ವೈ ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ. ಬಟ್ ನನ್ನ ಪ್ರಕಾರ ಈ ಸೆಕ್ಷನ್ ಫಾರ್ಮುಲಾವನ್ನು ನೋಡಿಕೊಂಡ್ರೆ ಸಾಕು, 100% 3 ಮಾರ್ಕ್ಸ್ಗೆ ಸೆಕ್ಷನ್ ಫಾರ್ಮುಲಾ ರಿಲೇಟೆಡ್ ಆಗಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಇನ್ನು ಕೋಆರ್ಡಿನೇಟ್ ಜಾಮೆಟ್ರಿಲಿ ನಿಮಗೆ ಫಿಗರ್ ರಿಲೇಟೆಡ್ ಆಗಿ ಇನ್ನೊಂದು ಕ್ವೆಶನ್ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ. ನೀವು ಟೆಕ್ಸ್ಟ್ ಬುಕ್ಕೇ ನೋಡ್ತಾ ಇದ್ದೀನಿ ನೋಡಿ, ಇದೊಂದು ಫಿಗರ್ ಇದೆ ನೋಡಿ, ಟೆಕ್ಸ್ಟ್ ಬುಕ್ಕಲ್ಲಿ ಇದೊಂದು ಫಿಗರ್ ಇದೆ, ಲೈಕ್ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡೋವಂಥದ್ದು. ಓಕೆ, ಲೈಕ್ ABCD ಪ್ಯಾರಲೋಗ್ರಾಮ್ದು ಮಿಡ್ ಪಾಯಿಂಟ್ ಫಾರ್ಮುಲಾ ಡಿವೈಡ್ಸ್ ಇನ್ ದಿ ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತ ಹೇಳಿದೆ. ಇದು ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸುಮಾರು ಸರಿ ನಾನು ಒಂದಷ್ಟು ಸರ್ಚ್ ಮಾಡಿದಾಗ ಇದು ಕೂಡ ಇದೆ. ಓಕೆ, ಈ ಕ್ವೆಶನ್ ಕೇಳುವಂಥ ಚಾನ್ಸಸ್ ಅಂದರೆ ಐದರ್ ಸೆಕ್ಷನ್ ಫಾರ್ಮುಲಾ ಅಥವಾ ಈ ಫಿಗರ್ ರಿಲೇಟೆಡ್ ಆಗಿ. ಇದು ಏನೊಂದು ಸೆಕೆಂಡ್ ಇರಿ, ಎಸ್, ಇಲ್ಲಿ ವ್ಯಾಲ್ಯೂಸ್ ಏನಿದೆ -4, -2 ಅಂತಿದೆ, ಬಿ ವ್ಯಾಲ್ಯೂ 1, -2 ಅಂತಿದೆ. ಸೊ ಈ ಥರ ಕ್ವೆಶನ್ಸ್ 3 ಮಾರ್ಕ್ಸ್ಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಕೋಆರ್ಡಿನೇಟ್ ಜಾಮೆಟ್ರಿಯಿಂದ. ಓಕೆ, ನೆಕ್ಸ್ಟ್ ಬರೋದಾದರೆ ಎಸ್, ಕಮಿಂಗ್ ಟು ನೆಕ್ಸ್ಟ್ ಒನ್, ಟ್ರಯಾಂಗಲ್ಸ್. ಟ್ರಯಾಂಗಲ್ ಲೆಸನ್ನಲ್ಲಿ ಲೈಕ್ ನಿಮ್ಗಿರೋದೇ BPT. ಈಗ ಆಲ್ರೆಡಿ ಅವ್ರು ಎ ಸಿಮಿಲಾರಿಟಿ ಕೇಳಿದ್ರೆ, ಸಿಮಿಲಾರಿಟಿ ಥಿಯರಮ್ ಕೇಳಿದ್ರೆ BPT ರಿಲೇಟೆಡ್ ಆಗಿ ಪ್ರಾಬ್ಲಮ್ ಇರುತ್ತೆ. BPT ಥಿಯರಮ್ ಕೇಳಿದ್ರೆ ಸಿಮಿಲಾರಿಟಿ ರಿಲೇಟೆಡ್ ಆಗಿರುತ್ತೆ. ನನ್ನ ಪ್ರಕಾರ ಸಿಮಿಲಾರಿಟಿನೇ ಕೇಳೋ ಅಂಥದ್ದು, ಯಾಕಂದರೆ 4 ಮಾರ್ಕ್ಸ್ಗೆ ಲೆಂತಿಯಾಗಿ ನೀವು ಬರೆಯುವಂಥದ್ದು ಸಿಮಿಲಾರಿಟಿ. ಸೊ ಸಿಮಿಲಾರಿಟಿ ಕೇಳಿದಾಗ ಹಿಯರ್ ದೇರ್ ವಿಲ್ ಬಿ ಲೈಕ್ ಫೈಂಡಿಂಗ್ ದಿ BPT ರೇಷಿಯೋಸ್. ಈಗ ನಿಮಗೆ ಒಂದಷ್ಟು ಫಿಗರ್ಸ್ ಇದೆ ನೋಡಿ, ನಾನು ಫಿಗರ್ ಮಾತ್ರ ಬರಿತೀನಿ ಅಂಥ ಪ್ರಾಬ್ಲಮ್ಸ್ನ ನೋಡಿ, ಯಾಕಂದರೆ ಸಾಕಷ್ಟು ಬಾರಿ ಕೇಳಿರೋದು ಇದೇನೆ. ಓಕೆ, ಇದೊಂದು ಫಿಗರ್ ಇದೆ ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಓಕೆ, ನಾನೊಂದಷ್ಟು ಫಿಗರ್ ಬರಿತೀನಿ, ಆ ಥರ ಫಿಗರ್ಸ್ ಇರೋವಂಥ ಪ್ರಾಬ್ಲಮ್ಸ್ನ ನೋಡಿ. ಓಕೆ, ಸೊ ನೌ ಐ ಆಮ್ ನಾಟ್ ಹ್ಯಾವಿಂಗ್ ಸೋ ಮಚ್ ಟೈಮ್ ಟು ಎಕ್ಸ್ಪ್ಲೇನ್. ಓಕೆ, ಈ ನೋಡಿರ್ಬೋದು ನೀವು, ಯು ಹ್ಯಾವ್ ದಿಸ್ ಫಿಗರ್, ಈ ಥರದ್ದಾಗಿರ್ಬೋದು. ಓಕೆ, ಫೈಂಡಿಂಗ್ ಇಫ್ DE is parallel to DE is parallel to AC, DF is parallel to AE, BF ratio BF by F is equal to BE by EC, prove that ಅಂತ ಹೇಳಿ ಈ ಥರ ಕ್ವೆಶನ್ಸ್ ಕೇಳುವಂತ ನಾನು ಟೆಕ್ಸ್ಟ್ ಬುಕ್ ನೋಡೇ ಹೇಳ್ತಾ ಇದ್ದೀನಿ. ಓಕೆ, ಈ ಕ್ವೆಶನ್ಸ್ ಕೇಳ್ಬೋದು. ಅಥವಾ ಒಂದು ಪ್ಯಾರಲೋಗ್ರಾಮ್ ಇದೆ, ಪ್ಯಾರಲೋಗ್ರಾಮ್ದು ನಾವಿಲ್ಲಿ ಪ್ರೂವಿಂಗ್. ಸೊ ಈ ಕ್ವೆಶನ್ ಕೂಡ ಸಾಕಷ್ಟು ಸರಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ಬಂದಿದೆ, ABCD. ಓಕೆ, if AB is parallel to DC, then prove that triangle AOB is similar to triangle COD. AOB is similar to triangle COD. ಈ ಥರ ಕ್ವೆಶನ್ಸ್ನ ಕೇಳುವಂಥ ಚಾನ್ಸಸ್ ಇರುತ್ತೆ, ನೋಡ್ಕೊಳ್ಳಿ. ಅದು ಬಿಟ್ಟರೆ ಇನ್ನೊಂದು ಫಿಗರ್ ಇದೆ ನೋಡಿ, ನಾನು ಅದಕ್ಕೆ ಯಾವ್ಯಾವ್ದು ಕೇಳಬಹುದು ಅಂತಿದೆಯೋ ಅಂಥದನ್ನು ಮಾತ್ರ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ದಿಸ್ ಇಸ್ ಒನ್ ಮೋರ್ ಫಿಗರ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದೇ ಎಲ್ಲನೂ. ಸೊ ಇದ್ರ ಮಾತ್ರ ಪ್ರೂವಿಂಗ್ ಮಾತ್ರ ಯಾವುದು ಬೇರೆ ಏನು ಕೇಳಲ್ಲ, ಎವ್ರಿಥಿಂಗ್ ವಿತ್ ಇನ್ ಅ ಟೆಕ್ಸ್ಟ್ ಬುಕ್. ಓಕೆ, ಎಸ್, ಇಲ್ಲಿ ನೋಡಿ, ಇಲ್ಲಿ ಇನ್ನು ಯಾವ ಏನು ಕೊಡ್ಬೋದು ಇನ್ ಫಿಗರ್. ABCD ಇಸ್ ಅ ಪ್ಯಾರಲೋಗ್ರಾಮ್. ಯು ಹ್ಯಾವ್ ಟು ಪ್ರೂವ್ ದಟ್ ಏನಂತ ಕೇಳ್ಬೋದು, ಈ ಪ್ಯಾರಲೋಗ್ರಾಮಲ್ಲಿ AB by BE is equal to CF by FE. ಅಗೇನ್ ಹಿಯರ್ ಯು ಹ್ಯಾವ್ ಟು ಟೇಕ್ 2 angles are equal ಅಂತ ಪ್ರೂವ್ ಮಾಡಬೇಕು. 2 angles are equal ಅಂತ ಹೇಳಿ ಸಿಮಿಲಾರಿಟಿ ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡು. ಈ ಥರ ಟ್ರಯಾಂಗಲ್ಸಲ್ಲಿ ನನ್ನ ಪ್ರಕಾರ ಇದೊಂದಿದೆ. ಇನ್ನು ಸಾಕಷ್ಟು ನಿಮಗೆ ಫಿಗರ್ಸ್ ಇದೆ BPTಲಿ. ಇದನ್ನ ಒಂದಷ್ಟು ಪ್ರಾಕ್ಟೀಸ್ ಮಾಡಿ, ಈ ಕ್ವೆಶನ್ಸ್ನ ಜಾಸ್ತಿ ಫೋಕಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಟ್ರಯಾಂಗಲ್ಸಲ್ಲಿ. ಓಕೆ, ಇದಿಷ್ಟು 3 ಮಾರ್ಕ್ಸಲ್ಲಿ ಆದರೆ ಇನ್ ಕಮಿಂಗ್ ಟು 2 ಮಾರ್ಕ್ಸ್. 2 ಮಾರ್ಕ್ಸಲ್ಲಿ ಯಾವ್ಯಾವ ಥರ ಕ್ವೆಶನ್ಸ್ ಕೇಳಬಹುದು ಅನ್ನೋದಾದರೆ, ಎಸ್, ಆಲ್ರೆಡಿ ನಿಮಗೆ ಪ್ರೂವಿಂಗ್ ಇರ್ರಾಷನಲ್ ನಂಬರಲ್ಲಿ 3 ಮಾರ್ಕ್ಸಲ್ಲಿ √2, √3, √5 ಕೇಳ್ಬೋದು. ಇಲ್ಲಿ ನಿಮಗೆ ಕಾಂಬಿನೇಷನ್ ಕೇಳ್ಬೋದು, ಯಾಕಂದರೆ ಇರೋದೇ ನಮಗೆ ಪಾರ್ಟ್ 1 ಆಗಿರೋದ್ರಿಂದ. ಸೊ ಮಿಕ್ಸಪ್ ಆಗುವಂಥ ಚಾನ್ಸಸ್ ಇರುತ್ತೆ. 5 + √3, 5 + √2, ಈ ಥರ ಕಾಂಬಿನೇಷನಲ್ಲಿ ಪ್ರೂವಿಂಗ್. ಇದು ಕೂಡ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಪ್ರಾಕ್ಟೀಸ್ ಮಾಡಿ. ಓಕೆ,
ನೆಕ್ಸ್ಟ್ ಇದು ಬಿಟ್ರೆ ಸಾಲ್ವ್ ಫಾರ್ ಎಕ್ಸ್ ಅಂಡ್ ವೈ, ಸಾಲ್ವ್ ಫಾರ್ ಎಕ್ಸ್ ಅಂಡ್ ವೈ ಕೇಳುವಂಥ ಚಾನ್ಸಸ್ ಇರುತ್ತೆ. ಯಾವುದು? ಫಾರ್ ಎಕ್ಸಾಂಪಲ್ ಎಕ್ಸ್ ಮೈನಸ್ ವೈ, ಎಕ್ಸ್ ಪ್ಲಸ್ ವೈ is equal to 4, x minus y is equal to 2, or 2x plus y is equal to 10, x minus y is equal to 2. ಎಲಿಮಿನೇಷನ್ ಮೆಥಡ್ ಅಲ್ಲಿ ಮಾಡ್ಬೋದು. ಸೊ ಈಸಿಯಾಗಿ ನೀವು ಇಲ್ಲಿ ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡಿ ಯು ಕ್ಯಾನ್ ಡೂ ಫಾರ್ಮುಲಾ. ಎಸ್ ಎನ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಯೂಸ್ ಮಾಡಿಕೊಂಡು ಸಮ್ ಆಫ್ ಎಸ್ ಮಾಡ್ಕೊಂಡು ಯು ಕ್ಯಾನ್ ದೆಲ್ಗಿ ಎ ಪಿ ಕೊಟ್ಟು ನಿಮ್ಗೆ ಏನು ಮಾಡ್ತಾರೆ, ಎಸ್ ಎನ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಮ್ ಆಫ್ 10 ಟರ್ಮ್ಸ್, ಸಮ್ ಆಫ್ 20 ಟರ್ಮ್ಸ್, ಫಾರ್ ಎಕ್ಸಾಂಪಲ್ 1 3 5 so on, 6 10 14 so on, first 10 terms, sum of 10 terms or 20 terms, ಈ ಥರ ಕ್ವೆಶನ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡಿ. ಇವೆಲ್ಲ 100% ಕ್ವೆಶನ್ಸು. ಓಕೆ, ಇವೆಲ್ಲ ಏನಪ್ಪ ಅಂತಂದರೆ ಇಲ್ಲೇ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಸಿಕ್ಕೇ ಬಿಡುತ್ತೆ. ನಾನೇನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರು ಖಂಡಿತ ಇಲ್ಲೇನು ಬರುತ್ತೆ, ಯು ಕ್ಯಾನ್ ಫೈಂಡ್ ದಿ ಪಾಸಿಂಗ್ ಮಾರ್ಕ್ಸ್. ಓಕೆ, ಇದು ಬಿಟ್ಟರೆ ಇನ್ನೇನು ಬರುತ್ತೆ ನಿಮಗೆ ಅಂತಂದರೆ ಲೈಕ್ ನಂಬರ್ ಆಫ್ ಝೀರೋಸ್. ಈಗ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಅದು ಬಿಟ್ಟು ಜನರಲ್ ಆಗಿ ಕೇಳುವಂಥ ಕ್ವೆಶನ್ಸ್, 1 ಮಾರ್ಕ್ ಆಗಿರ್ಬೋದು, 2 ಮಾರ್ಕ್ಸ್ ಆಗಿರ್ಬೋದು. ಸೊ ಒಂದು ಗ್ರಾಫ್ ಕೊಟ್ಟು ನಂಬರ್ ಆಫ್ ಝೀರೋಸ್ ಫೈಂಡ್ ಔಟ್ ಮಾಡೋವಂಥದ್ದು. ಲೈಕ್ ನಂಬರ್ ಆಫ್ ಝೀರೋಸ್ ಇಲ್ಲಿ ನೋಡಿ, ಎಷ್ಟು ಎಕ್ಸ್ ಆಕ್ಸಿಸ್ 3 ಪಾಯಿಂಟ್ಸ್ ಜಾಯ್ನ್ ಆಗ್ತಿದೆ. ಸೊ 3 zeros ಅಂತ ಬರಿತೀವಿ. ಸೊ ನಂಬರ್ ಆಫ್ ಝೀರೋಸ್ ಕೇಳ್ಬೋದು. ನೆಕ್ಸ್ಟ್ ಬರುವಂಥದ್ದು ಲೈಕ್ ಪಾಲಿನಾಮಿಯಲ್ದು ಜನರಲ್ ಫಾರ್ಮ್, ಡಿಗ್ರಿ ಕೇಳ್ತಾರೆ. ಸೊ ಡಿಗ್ರಿ ಅಂದರೆ ಲೀನಿಯರ್ದು ಡಿಗ್ರಿ ಎಷ್ಟು? 1. ಕ್ವಾಡ್ರಾಟಿಕ್ದು ಡಿಗ್ರಿ ಎಷ್ಟು ಅಂದರೆ 2. ಕ್ಯೂಬಿಕ್ದು ಡಿಗ್ರಿ ಎಷ್ಟು ಅಂದರೆ 3. ಈ ಥರ ಡಿಗ್ರೀಸ್ ಕೇಳೋವಂಥ ಚಾನ್ಸಸ್ ಇರುತ್ತೆ. ಅಥವಾ ಯಾವುದಾದ್ರೂ ಒಂದು ಪಾಲಿನಾಮಿಯಲ್, ಫಾರ್ ಎಕ್ಸಾಂಪಲ್ x³ ಮೈನಸ್ 3x⁴ ಪ್ಲಸ್ 7x, ಈ ಥರ ಕೊಟ್ಟು ವಾಟ್ ಇಸ್ ದ ಡಿಗ್ರಿ ಅಂತ ಕೇಳಿದಾಗ ಹೈಯೆಸ್ಟ್ ಪವರ್ ವಿಲ್ ಬಿ ದ ಡಿಗ್ರಿ. ನೋಡಿ 3 ಕ್ವೆಶನ್ಸ್ ಹೇಳ್ತಾ ಇದ್ದೀನಿ. ಒಂದು ಗ್ರಾಫ್ ಕೊಟ್ಟು ನಂಬರ್ ಆಫ್ ಝೀರೋಸ್ ಕೇಳೋವಂಥದ್ದು, ಅಥವಾ ಈ ಥರ ಜನರಲ್ ಆಗಿ ಲೀನಿಯರ್, ಕ್ವಾಡ್ರಾಟಿಕ್, ಕ್ಯೂಬಿಕ್ ಕೊಟ್ಟು ಡಿಗ್ರಿ ಬರೀರಿ ಅಂತ ಹೇಳುವಂಥದ್ದು. ಅದರ್ ಒನ್ ಈಸ್ ಗಿವಿಂಗ್ ದ ಪಾಲಿನಾಮಿಯಲ್ ಕೊಟ್ಟು ಇದರಲ್ಲಿ ಡಿಗ್ರಿ ಅಂದಾಗ ಹೈಯೆಸ್ಟ್ ಪವರ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀರಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಈಸ್ ಟೈಪ್ ಆಫ್ ಲೈನ್. ನಿಮಗೆ ಟೈಪ್ ಆಫ್ ಲೈನ್ ಗೊತ್ತಿದೆ, ಪೇರ್ ಆಫ್ ಲೀನಿಯರ್ ಇಂಟರ್ಸೆಕ್ಟಿಂಗ್ ಆಗಿರುತ್ತೆ, ಪ್ಯಾರಲ್ ಮತ್ತೆ ಕೋಇನ್ಸಿಡೆಂಟ್. ಹೌದಾ, ಕೋಇನ್ಸಿಡೆಂಟ್. ಇದರಲ್ಲಿ ನಂಬರ್ ಆಫ್ ಸೊಲ್ಯೂಷನ್ಸ್ನ ಕೇಳ್ತಾರೆ. ನಂಬರ್ ಆಫ್ ಸೊಲ್ಯೂಷನ್. ಇಂಟರ್ಸೆಕ್ಟಿಂಗ್ ಅಂದಾಗ ಯುನಿಕ್ ಅಂತ ಬರೀತೀರಾ. ಪ್ಯಾರಲ್ ಅಂದರೆ ನೋ ಸೊಲ್ಯೂಷನ್. ಕೋಇನ್ಸಿಡೆಂಟ್ ಆದಾಗ ಇನ್ಫೈನೆಟ್ಲಿ ಮೆನಿ. ಫಾರ್ ಎಕ್ಸಾಂಪಲ್ ಕ್ವೆಶನ್ ಹೆಂಗಿರುತ್ತೆ ಅಂದರೆ, ಇಫ್ 2 lines ಆರ್ ಕೋಇನ್ಸಿಡೆಂಟ್ ದೆನ್ ದಿ ನಂಬರ್ ಆಫ್ ಸೊಲ್ಯೂಷನ್. ಇಫ್ ದ 2 lines ಆರ್ ಇಂಟರ್ಸೆಕ್ಟಿಂಗ್ ದೆನ್ ದ ನಂಬರ್ ಆಫ್ ಸೊಲ್ಯೂಷನ್. ವಾಟ್ ಆರ್ ದ ನಂಬರ್ ಆಫ್ ಸೊಲ್ಯೂಷನ್? ಈ ಥರ ಕ್ವೆಶನ್ಸ್ನ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬರೋದಾದರೆ ಫಾರ್ಮುಲಾ. ಯಾವುದಾದ್ರೂ ಈಗ AP ಲೆಸನ್ ಇದೆ, AP ಅಥವಾ ಕೋಆರ್ಡಿನೇಟ್ ಜಾಮಿಟ್ರಿಯಿಂದ ಫಾರ್ಮುಲಾ ಕೇಳುವಂಥದ್ದು. AN ಫಾರ್ಮುಲಾ A ಪ್ಲಸ್ n ಮೈನಸ್ 1 ಇಂಟು D. ಓಕೆ, SN ಫಾರ್ಮುಲಾ n/2 2a ಪ್ಲಸ್ n ಮೈನಸ್ 1 ಇಂಟು D. ಇದರಲ್ಲಿ SN ಅಲ್ಲೇ ನಮ್ಗೆ ಸಾಕಷ್ಟಿದೆ ಗೊತ್ತಾ. ಆಡ್ ನಂಬರ್ಸ್, ಈವನ್ ನಂಬರ್ಸ್ ಇದೆ. ಸೊ ಇಫ್ ಐ ಗೋ ಫಾರ್ ಆಡ್ ನಂಬರ್ಸ್, ಇಟ್ ಇಸ್ n². ಇದು ಆಡ್, ಅರ್ಥ ಆಯ್ತಾ. ಈವನ್ ಬಂದಾಗ n ಇಂಟು n ಪ್ಲಸ್ 1 ಬರುತ್ತೆ. ಅದೇ ನ್ಯಾಚುರಲ್ ನಂಬರ್ಸ್ ಬಂದಾಗ, ನ್ಯಾಚುರಲ್ ನಂಬರ್ಸ್, ಸೊ ದಿಸ್ ಇಸ್ ಈವನ್. ಓಕೆ, ಈವನ್ ನ್ಯಾಚುರಲ್ ನಂಬರ್ಸ್ ಬಂದಾಗ n ಇಂಟು n ಪ್ಲಸ್ 1/2 ಬರುತ್ತೆ. ಈ ಥರ ಒಂದು ಫಾರ್ಮುಲಾ ಕೇಳುವಂಥ ಚಾನ್ಸಸ್ ಇರುತ್ತೆ. ಒಂದು ಪಾಲಿನಾಮಿಯಲಿಂದ ನಂಬರ್ ಆಫ್ ಝೀರೋಸ್, ಡಿಗ್ರಿ ಕೇಳಿದ್ರೆ, ನೆಕ್ಸ್ಟ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇಂದ ಹೌ ಮೆನಿ ಟೈಪ್ ಆಫ್ ಸೊಲ್ಯೂಷನ್ ಅಂತ ಕೇಳ್ಬೋದು. ನೆಕ್ಸ್ಟ್ ಕಮಿಂಗ್ ಟು ದ ಫಾರ್ಮುಲಾ, ಯಾವುದಾದ್ರೂ ಒಂದು ಫಾರ್ಮುಲಾ SN. ಯಾಕಂದರೆ ಇರೋದೇ ಕಮ್ಮಿ, ಹೇಳ್ತಾ ಇದ್ದೀನಲ್ಲ, ಚಾಪ್ಟರ್ಸ್ ಇರೋದ್ರಿಂದ ಯಾವ್ಯಾವ ಏರಿಯಾದಲ್ಲಿ ಹೇಗೆಲ್ಲ ಕವರ್ ಮಾಡ್ಬೋದು ಅನ್ನೋದನ್ನ ಕೇಳೋ ಅಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬರೋದಾದರೆ ಇನ್ನು ಟ್ರಯಾಂಗಲ್ಸ್. ಸುಮಾರು ಜನ ಟ್ರಯಾಂಗಲ್ಸಲ್ಲಿ ನಿಮಗೆ ಲೈಕ್ 1 ಮಾರ್ಕ್ಗೆ ಯಾವ್ದು ಕೇಳ್ಬೋದು? 1 ಮಾರ್ಕ್ ಕೇಳಿದಾಗ ಎಸ್ ಕ್ರೈಟೀರಿಯಾ ಬೇಸ್ ಮೇಲೆ ಕೇಳ್ಬೋದು. 2 ಟ್ರಯಾಂಗಲ್ ಕೊಟ್ಟು ಲೈಕ್ 3 sides 3 centimeter 4 centimeter
6 ಸೆಂಟಿಮೀಟರ್, 6, 8, 12. ಇಲ್ಲೇನಾಗ್ತಿದೆ ಅಂತಂದ್ರೆ ದ ಸೈಡ್ಸ್ ಆರ್ ಡಿವೈಡಿಂಗ್ ಇನ್ ದ ಸೇಮ್ ರೇಷಿಯೋ. ಸೈಡ್ಸ್ ಆರ್ ಡಿವೈಡಿಂಗ್ ಇನ್ ದ ಸೇಮ್ ರೇಷಿಯೋ. ಇಲ್ಲಿ ನಾವೇನು ಮಾಡ್ತೀವಿ, SSS ಕ್ರೈಟೀರಿಯಾ ಯೂಸ್ ಮಾಡ್ತೀವಿ. ಅಥವಾ ಕೆಲವೊಂದ್ಸರಿ ಏನಾಗುತ್ತೆ, ಹಿಯರ್ 5 ಸೆಂಟಿಮೀಟರ್ 60 ಡಿಗ್ರಿ. ಟೆಕ್ಸ್ಟ್ ಬುಕ್ ನೋಡೇ ನಾನು ಹೇಳ್ತಾ ಇರೋವಂಥದ್ದು. ಸೊ 5 ಹಿಯರ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 60 ಡಿಗ್ರಿ. ಇಲ್ಲಿ ಬರೋದಾದ್ರೆ ನಮ್ಗೆ ಏನು ಬರುತ್ತೆ ಅಂತಂದ್ರೆ 10 ಬಂದಾಗ 20. ಸೊ 5 ಡಿವೈಡ್, ಇಲ್ಲೇನಾಗ್ತಿದೆ ಅಂತಂದ್ರೆ ಸಾರಿ ಇಲ್ಲಿ ಬರುತ್ತೆ. ಓಕೆ, ಇಲ್ಲಿ ಬಂದಾಗ ನಾವೇನು ನೋಡ್ಬೋದು ಅಂತಂದ್ರೆ SAS ನೋಡ್ತೀವಿ. SAS ಕ್ರೈಟೀರಿಯಾ ಅಂತ 60 ಡಿಗ್ರಿ, ದ ಟೂ ಸೈಡ್ಸ್ ಆರ್ ಡಿವೈಡಿಂಗ್ ಇನ್ ದ ಸೇಮ್ ರೇಷಿಯೋ, ಆಂಗಲ್ ಈಕ್ವಲ್ ಆಗಿದೆ. ಸೊ ಈ ತರ ಅಥವಾ AA ಸಿಮಿಲಾರಿಟಿ ಕೇಳ್ಬೋದು. ಈ ತರ ಕ್ವೆಶನ್ಸ್ನು ಕೂಡ 1 ಮಾರ್ಕ್ಗೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಆ್ಯಂಡ್ ಇದು ಫ್ಯಾಕ್ಟರ್ಸ್, ಲೈಕ್ ಯಾವುದೋ ಒಂದು ನಂಬರ್ ಕೊಟ್ಟು ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಫ್ಯಾಕ್ಟರ್ಸ್ ಅಂತ ಕೇಳ್ಬೋದು. ಪ್ರೈಮ್ ಫ್ಯಾಕ್ಟರ್ಸ್ ನೋಡಿ, ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಕೇಳ್ಬೋದು. ಫಾರ್ ಎಕ್ಸಾಂಪಲ್ 120, 260s, 230s, 215s, 3 5s. ಸೊ 2 ಕ್ಯೂಬ್ 3 into 5 ಅಂತ ಹೇಳಿ ನಾನು ಬರಿತೀನಿ. ಆರ್ ಯು ಕ್ಯಾನ್ ಗೋ ಫಾರ್ ಇನ್ನೊಂದು ಯಾವ್ದಾದ್ರು ತಗೊಳ್ಳಿ, 75 ತಗೊಳ್ಬೋದು. ಓಕೆ, 5 15s. ಓಕೆ, ನೆಕ್ಸ್ಟ್ 5 3s. ಸೊ 5 ಸ್ಕ್ವೇರ್ ಇಂಟು 3. ಈ ಥರ ಕ್ವೆಶನ್ಸ್, ಈ ಥರ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ, ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳಿ ಕೇಳುವಂಥ ಒಂದು ಕ್ವೆಶನ್ಸ್ ಇರುತ್ತೆ. ಓಕೆ, ಆದಷ್ಟು ಈ ಥರ ಕ್ವೆಶನ್ಸ್ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ಈಸಿ. ಇನ್ನು MCQ ಬರೋದಾದರೆ MCQ ಕ್ವೆಶನ್ಸ್ ಒಂದಷ್ಟು ಪ್ರೀವಿಯಸ್ ಕ್ವೆಶನ್ಸ್ ನೋಡಿದ್ರೆ ಇಲ್ಲಿ ಲೈಕ್ ಎಸ್ ರಿಲೇಶನ್ಶಿಪ್ ಕೇಳ್ಬೋದು ನೋಡಿ. ಎಸ್, ರಿಲೇಶನ್ಶಿಪ್ನ ಕೇಳ್ತಾರೆ. ಲೈಕ್ A1/A2, B1/B2, C1/C2, ಇಂಟರ್ಸೆಕ್ಟಿಂಗ್, ಪ್ಯಾರಲಲ್ ಆರ್ ಕೋಇನ್ಸಿಡೆಂಟ್ ಯಾವುದಾದ್ರೂ ಕೇಳ್ಬೋದು. ಕೋಇನ್ಸಿಡೆಂಟಾ, ಪ್ಯಾರಲಲ್ಲಾ, ಹೇಗಿದೆ, ಹೌ ದ ಗ್ರಾಫ್ ಆರ್ ಅಂತ ಕೇಳಿದಾಗ, ಸೊ ಆಸ್ ಯು ನೋ ದಟ್ ಇಲ್ಲೇ ನಿಮ್ಗೆ ನಾಟ್ ಈಕ್ವಲ್ ಆಗಿಬಿಟ್ರೆ ದೇ ಆರ್ ಇಂಟರ್ಸೆಕ್ಟಿಂಗ್. ಇಲ್ಲಿ ಈಕ್ವಲ್ ಆಗಿ ಇಲ್ಲಿ ನಾಟ್ ಈಕ್ವಲ್ ಆದರೆ ಪ್ಯಾರಲ್. ಇಫ್ ಆಲ್ ಟು ಆರ್ ಈಕ್ವಲ್ ದೇ ಆರ್ ಕೋಇನ್ಸಿಡೆಂಟ್. ಈ ಥರ ರಿಲೇಶನ್ಶಿಪ್ ಒಂದು ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಬಿಟ್ಟರೆ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್, ಸ್ಟ್ಯಾಂಡರ್ಡ್ ಫಾರ್ಮ್ ಕೇಳ್ಬೋದು. ಪಾಲಿನಾಮಿಯಲ್, ಓಕೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಸ್ಟ್ಯಾಂಡರ್ಡ್ ಫಾರ್ಮ್ ಯಾವುದಾಗಿರುತ್ತೆ ಅಂತ ಹೇಳಿ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ದಿಸ್ ಇಸ್ ಕ್ವಾಡ್ರಾಟಿಕ್ ಈಕ್ವೇಶನ್ ಜನರಲ್ ಫಾರ್ಮ್ ನೋಡ್ಕೊಳ್ಳಿ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಥವಾ ಕ್ವಾಡ್ರಾಟಿಕ್ ಈಕ್ವೇಶನ್ ಜನರಲ್ ಫಾರ್ಮ್ ಬರುತ್ತೆ. ನೆಕ್ಸ್ಟ್ ಬರುವಂಥದ್ದು ಒಂದು AP ಕೊಟ್ಟು ಫಸ್ಟ್ ಟರ್ಮ್ ಕೇಳ್ಬೋದು. ಫಸ್ಟ್ ಟರ್ಮ್ ಅಥವಾ ಕಾಮನ್ ಡಿಫರೆನ್ಸ್. ಫಾರ್ ಎಕ್ಸಾಂಪಲ್ 1, 3, 5 ಸೊ ಆನ್. ಫಸ್ಟ್ ಟರ್ಮ್ ಇಸ್ 1, ಕಾಮನ್ ಡಿಫರೆನ್ಸ್ ಏನಾಗುತ್ತೆ 3 - 1 2. ಈ ಥರ ಯಾವುದೋ ಒಂದು AP ಕೊಟ್ಟು ನಿಮಗೆ ಫಸ್ಟ್ ಕಾಮನ್ ಡಿಫರೆನ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಇನ್ನು ಇದರಲ್ಲೂ ನಿಮಗೆ ಒಂದು ಇದನ್ನು BPT ರಿಲೇಟೆಡ್ ಆಗಿ ಕೇಳ್ತಾರೆ. ಲೈಕ್ ABC ಕೊಟ್ಟು DE. ಓಕೆ, ಇಫ್ DE is parallel to BC, the sides are divided in the same ratio. ಇದು ಇಟ್ಕೊಂಡು ಅನ್ನೋನ್ ಟರ್ಮ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಲೈಕ್ 2 ಸೆಂಟಿಮೀಟರ್, 4 ಸೆಂಟಿಮೀಟರ್, ಇಲ್ಲಿ 6 ಸೆಂಟಿಮೀಟರ್ ಆದರೆ ಇಲ್ಲೇನಾಗುತ್ತೆ. ಸೊ ಯು ಆರ್ ಗೋಯಿಂಗ್ ಟು ಟೇಕ್ AD/AB is equal to AE/AC. ಇದನ್ನು ತಗೊಂಡು ನಿಮಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ನೋಡ್ಕೊಳ್ಳಿ ಈ ಥರ ಕ್ವೆಶನ್ಸು. ಇನ್ನು ನೆಕ್ಸ್ಟ್ ಇದು ಬಿಟ್ಟರೆ ಎಸ್ ಮೋಸ್ಟ್ ಇಂಪಾರ್ಟೆಂಟ್, ಇದಂತೂ ನಾವು ಈ ಲೆಸನಿಂದ ಮಿಸ್ ಮಾಡೋಕ್ಕಾಗೋದೇ ಇಲ್ಲ. ಕೋಆರ್ಡಿನೇಟ್ಸ್ ಆನ್ X ಆಕ್ಸಿಸ್. ಓಕೆ, ಡಿಸ್ಟೆನ್ಸ್ ಫ್ರಮ್ X ಆಕ್ಸಿಸ್ ನೋಡಿ, ಡಿಸ್ಟೆನ್ಸ್ ಫ್ರಮ್ X ಆಕ್ಸಿಸ್ ಆರ್ Y ಆಕ್ಸಿಸ್ ಅಂತ ಕೇಳ್ತಾರೆ. ಓಕೆ, ಡಿಸ್ಟೆನ್ಸ್ ಫ್ರಮ್ X ಆಕ್ಸಿಸ್ ಆರ್ ಡಿಸ್ಟೆನ್ಸ್ ಫ್ರಮ್ Y ಆಕ್ಸಿಸ್ ಅಂತ ಕೇಳಿದಾಗ ನೋಡ್ಕೊಳ್ಳಿ, ಡಿಸ್ಟೆನ್ಸ್ ಫ್ರಮ್ X ಆಕ್ಸಿಸ್ ಅಂದಾಗ ದ ಕೋಆರ್ಡಿನೇಟ್ Y ವಿಲ್ ಬಿ 0. ಓಕೆ, ಡಿಸ್ಟೆನ್ಸ್ ಫ್ರಮ್ X ಆಕ್ಸಿಸ್ ಅಂದಾಗ ದ Y ವಿಲ್ ಬಿ 0. ಓಕೆ, ಡಿಸ್ಟೆನ್ಸ್ ಫ್ರಮ್ Y ಆಕ್ಸಿಸ್ ಅಂತ ಬಂದಾಗ X ವಿಲ್ ಬಿ 0. ಇದೊಂದು ಸ್ವಲ್ಪ ನೋಡ್ಕೋಬೇಕಾಗತ್ತೆ ನೋಡಿ. ಇಲ್ಲಿ ಈಗ ಡಿಸ್ಟೆನ್ಸ್ ಇಲ್ಲಿ ನೋಡ್ತಾ ಬನ್ನಿ, ಈ X ಆಕ್ಸಿಸ್ ಇಲ್ಲಿಂದ ಇಲ್ಲಿಗೆ ನಾನು ದ ಪಾಯಿಂಟ್ ಈಸ್ ಆನ್ Y ನೋಡಿ. ಇಲ್ಲಿ ಡಿಸ್ಟೆನ್ಸ್ ಫ್ರಮ್ X ಆಕ್ಸಿಸ್ ಅಂದಾಗ ಇಟ್ ವಿಲ್ ಬಿ ಆನ್ Y ಆಕ್ಸಿಸ್. ಸೊ Y ವಿಲ್ ಬಿ 0.
ಡಿಸ್ಟೆನ್ಸ್ ಫ್ರಮ್ ವೈ ಆಕ್ಸಿಸ್ ಅಂತ ಕೇಳಿದಾಗ ದ ಪಾಯಿಂಟ್ ವಿಲ್ ಬಿ ಆನ್ ಎಕ್ಸ್ ಆಕ್ಸಿಸ್, ಸೊ ಎಕ್ಸ್ ವಿಲ್ ಬಿ 0. ಓಕೆ, ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಸೊ ಇದ್ರ ನೆನಪಲ್ಲಿರಲಿ, ದಿಸ್ ವಿಲ್ ಬಿ ಎಕ್ಸ್ ಕಾಮ 0, ದಿಸ್ ವಿಲ್ ಬಿ 0 ಕಾಮ ವೈ. ಓಕೆ, the point will be like this. So from x axis y will be 0, from y axis x will be 0. ಇದು ಬಿಟ್ರೆ ಲೈಕ್ ಆರಿಜಿನ್ ಫಾರ್ಮುಲಾ ಕೇಳ್ತಾರೆ, ಆರಿಜಿನ್ ಫಾರ್ಮುಲಾ ಅಥವಾ ಡಿಸ್ಟೆನ್ಸ್ ಫಾರ್ಮುಲಾ ಎರಡೂ ಇದೆಯಲ್ಲ, ಎರಡೂ ನೋಡ್ಕೊಳ್ಳಿ. ಸೊ ವಾಟ್ ಇಸ್ ದಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆರಿಜಿನ್ ಆದರೆ, ಇನ್ನೊಂದು ಬಂದರೆ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಇವೆಲ್ಲ 1 ಮಾರ್ಕ್ ಅಥವಾ MCQ ಅಲ್ಲಿ ಕವರ್ ಆಗುತ್ತೆ. MCQ ಅಂತಾನೆ ಹೇಳ್ತಿಲ್ಲ, ಇದನ್ನು 1 ಮಾರ್ಕ್ ಕೊಟ್ಟು ಇಂಟರ್ಚೇಂಜ್ ಮಾಡಿ ಕೇಳೋ ಅಂತ ಚಾನ್ಸಸ್ ಇರುತ್ತೆ. ಓಕೆ, ಇದಿಷ್ಟು ನಿಮಗೆ ನಾಳೆ ಕೇಳೋ ಅಂಥ ಪ್ರಾಬಬಿಲಿಟಿ ಕ್ವೆಶನ್ಸ್ ಇದಿಷ್ಟು. ಹೋಪ್ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟನ್ನು ನೀವು ಫೋಕಸ್ ಮಾಡಿ, ನಾನೇನು ಇವಾಗ ಏನೇನು ಟಾರ್ಗೆಟ್ ಮಾಡಿ ಹೇಳಿದ್ದೀನಿ ಇಷ್ಟನ್ನು ಚೆನ್ನಾಗಿ ಫೋಕಸ್ ಮಾಡಿ ನೋಡ್ಕೊಳ್ಳಿ, ಆಲ್ಮೋಸ್ಟ್ ನಿಮಗೆ ಕವರ್ ಆಗುತ್ತೆ. ಓಕೆ, ಸಿಮಿಲಾರಿಟಿನೇ ಜಾಸ್ತಿ ಫೋಕಸ್ ಮಾಡಿ. BPT ಈಸಿ, ಆ್ಯಕ್ಚುಲಿ BPT ಈಸಿ ಇರೋದ್ರಿಂದ ಸಿಮಿಲಾರಿಟಿ ನಾನು ಹೇಳ್ಕೊಟ್ಟಿದ್ದೀನಿ ಈಸಿಯಾಗಿ, ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಸಿಗುತ್ತೆ, ನೋಡ್ಕೊಳ್ಳಿ. ಸಾಲ್ವ್ ಫಾರ್ ಎಕ್ಸ್ ಆ್ಯಂಡ್ ವೈ ನೋಡ್ಕೊಳ್ಳಿ. ಅದು ಬಿಟ್ಟು ನೆಕ್ಸ್ಟ್ ಬರೋದಾದರೆ ಹೇಳಿದ್ನಲ್ಲ ನಾನು 3 ಮಾರ್ಕ್ಸಲ್ಲಿ ಯಾವ್ಯಾವ ಥರ ಕ್ವೆಶನ್ಸ್, ಫ್ರ್ಯಾಕ್ಷನ್ಸ್ದು ನೋಡ್ಕೊಳ್ಳಿ. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಲೆಸನಲ್ಲಿ ನಿಮಗೆ ಕೇಳುವಂಥದ್ದು ಫ್ರ್ಯಾಕ್ಷನ್ಸ್ ಆಗಿರುತ್ತೆ. ಏರಿಯಾ ಬಂದೆ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಏರಿಯಾ ರಿಲೇಟೆಡ್ ಆಗಿ ನೋಡ್ಕೊಳ್ಳಿ. ಇನ್ನೊಂದು ಹೇಳೋದು ಮತ್ತೆ, ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಸಾಲ್ವ್ ಫಾರ್ ಎಕ್ಸ್ ಆ ಕ್ವೆಶನ್ ಒಂದು ನೀವು ನೋಡ್ಕೋಬಹುದು, ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ಹೋಪ್ ಎಲ್ರಿಗೂ ಹೆಲ್ಪ್ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ನನಗೆ ಅದು ಆ್ಯಕ್ಚುಲಿ ನಂಗೆ ಹುಷಾರಿರಲಿಲ್ಲ, ಬಟ್ ಸುಮಾರು ಜನ ಮಕ್ಕಳು ಕೇಳ್ತಿದ್ರಿ ಅಂತ ಹೇಳಿ ನಾನು ಜಸ್ಟ್ ಒಂದಷ್ಟು ಕುತ್ಕೊಂಡು ಬೆಳಗ್ಗೆಯಿಂದ ಒಂದು ಏನೇನು ಕೇಳ್ಬೋದು ಅಂತ ಹೇಳಿ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ ಹೇಳ್ಕೊಟ್ಟಿದ್ದೀನಿ. ಆಮೇಲೆ ಟ್ರಯಾಂಗಲ್ಸ್ ನಾನೇನು ಫಿಗರ್ಸ್ ಕೊಟ್ಟಿದ್ದೀನಿ ಅದನ್ನು ಜಾಸ್ತಿ ಫೋಕಸ್ ಮಾಡಿ, ಯಾಕಂದರೆ ರಿಪೀಟೆಡ್ ಆಗಿ ನಾವು ಪ್ರೀವಿಯಸ್ ಇಯರ್ ಪೇಪರ್ಸ್ ನಾವು ನೋಡೋದಾದರೆ ಆ ಕ್ವೆಶನ್ಸೇ ಜಾಸ್ತಿ ಕೇಳಿರೋದ್ರಿಂದ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ಇದಿಷ್ಟು SA1 ಎಕ್ಸಾಮಲ್ಲಿ ಕೇಳುವಂಥ ಇಂಪಾರ್ಟೆಂಟ್. ಓಕೆ, ನನ್ನ ಪ್ರಕಾರ ಬರುತ್ತೆ. ಓಕೆ, ನಾಳೆ ನನಗೆ ಕಮೆಂಟ್ ಮಾಡಿ, ಇವತ್ತು ನಾನು ಏನು ಹೇಳ್ಕೊಟ್ಟಿದ್ದೆ ಅಥವಾ ಏನು ಹೇಳಿದೆ, ಆ ಕ್ವೆಶನ್ಸ್ ಬಂದಿತ್ತಾ, ನಿಮ್ಗೆ ಹೆಲ್ಪ್ ಆಯ್ತಾ ಅನ್ನೋದ್ರ ಬಗ್ಗೆ. ಓಕೆ, ಹೋಪ್ ಎಲ್ರಿಗೂ ಸ್ವಲ್ಪ ಟೈಮ್ ಸಿಗುತ್ತೆ. ಈಗಿಂದ ಒಂದು ಸ್ವಲ್ಪ ನಾನು ಹೇಳಿರೋದ್ರ ಕಡೆ ಗಮನ ಕೊಟ್ಟು ಪ್ರಾಕ್ಟೀಸ್ ಮಾಡಿದ್ರೆ ನಾಳೆ ಒಂದ್ಸರಿ ಎಲ್ಲ ಬರೋವಂಥ ಪಾರ್ಟ್ 1ಅಲ್ಲಿ ಬರೋವಂಥ ಅಷ್ಟು ಫಾರ್ಮುಲಾ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಹೋಪ್ ಎಲ್ರಿಗೂ ಹೆಲ್ಪ್ ಆಯಿತು ಅಂದ್ಕೊಳ್ತೀನಿ. ನಾಳೆ ಎಲ್ಲರಿಗೂ ಎಕ್ಸಾಮ್ಗೆ ಆಲ್ ದ ಬೆಸ್ಟ್, ಡೂ ವೆಲ್. ಟೈಮ್ ಮ್ಯಾನೇಜ್ ಮಾಡಿ, ಮೇನ್ ಥಿಂಗ್ ಈಸ್ ಮ್ಯಾಥ್ಸಲ್ಲಿ ಟೈಮ್ ಮ್ಯಾನೇಜ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ನೆಕ್ಸ್ಟ್ ನಾನು ಇನ್ಯಾವುದಾದ್ರೂ ಇಂಪಾರ್ಟೆಂಟ್ ವೀಡಿಯೋಸಲ್ಲಿ ಮೀಟ್ ಮಾಡ್ತೀನಿ, ಇಲ್ಲ ನಮ್ಮ ಟಾರ್ಗೆಟ್ ಏನಿದ್ರು ಫೈನಲ್ ಎಕ್ಸಾಮ್ ಪ್ರಿಪರೇಷನ್. ಖಂಡಿತ ನಾನು ನಿಮ್ಮ ಜೊತೆ ಫೈನಲ್ ಎಕ್ಸಾಮ್ ಪ್ರಿಪರೇಷನ್ನಲ್ಲಿ ಇರ್ತೀನಿ. ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆದ ತಕ್ಷಣ ನಾನು ನನ್ನ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕಾನ್ಸೆಪ್ಟಲ್ಲೂ ಗೈಡ್ ಮಾಡ್ತೀನಿ. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.